ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ರಾಣಿ ಸೀರಿಯಲ್ಲು. ನಿಜವಾಗೂ ನನಗಂತೂ ನೋಡ್ತಾ ಇದ್ದರೆ ಒಂಥರ ಕಣ್ಣೀರು ಬರುತ್ತೆ. ಒಂದು ಮುಗ್ಧತೆ ಹುಡುಗಿಯ ಕತೆ ಇದು. ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ತಾಯಿನ ದೂರ ಮಾಡ್ಕೊಂಡಿರ್ತಾಳೆ, ಜೈಲಿಂದ ಈಚೆ ಬಂದ್ಬಿಟ್ಟು. ಒಂದು ಕಡೆ ತಂದೆ ಇರಲ್ಲ, ಒಂದು ಕಡೆ ಮಾವನ ಕಡೆ ಇರ್ತಾಳೆ ಅವಳು. ಸೊ ಏನೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇನ್ನೇನು ಅವಳು ಮಲಗಿರ್ತಾಳಲ್ವ ಹೊರ್ಗಡೆ, ಅವಳಿಗೆ ಗಂಟೆ ಸೌಂಡ್ ಬರುತ್ತೆ, ಎದ್ದು ಅದೇ ಹೋಗಿಬಿಟ್ಟಿರ್ತಾಳೆ. ಸೊ ಇಲ್ಲಿ ಅವ್ರ ಅತ್ತೆ ಸರಳ ಹೊರಗಡೆ ಪೂಜೆ ಮಾಡೋಣ ಅಂತೇಳಿ ಬಂದಾಗ ಅಲ್ಲಿ ಎಲ್ಲೂ ಇರೋದಿಲ್ಲ. ಇವಳು ಅಲ್ಲೇ ಚಾಪೆ ಸುತ್ತಿಟ್ಟು ಹೊರಟೋಗ್ಬಿಟ್ಟಿದ್ದಾಳಲ್ಲ, ಎಲ್ಲೋದ್ಲಿ ಹುಡುಗಿ ಅಂತೇಳ್ಬಿಟ್ಟು ಎಲ್ಲ ಕಡೆ ಪರದಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಸತ್ಯ ಬರ್ತಾರೆ ಹೊರಗಡೆ. ಬಂದ ತಕ್ಷಣ ಮಗಳು ಬರ್ತಾಳೆ. ಅಮ್ಮ ಅವಳು ಹೊರಟೋಗ್ಬಿಟ್ಲಾ ಅಂತೇಳಿ ಕೇಳ್ತಾಳೆ. ಕಣೆ ಅಪ್ಪಿಡೆ ತೊಲಗ್ತು ಅಂತ ಹೇಳಿ ಮಾತಾಡ್ಕೋಬೇಕಾದಾಗ, ಹಂಗಾರೆ ಇನ್ಮೇಲೆ ಬರಲ್ಲ ಅಂತೇಳಿ ಹೇಳಿದಾಗ, ಇಲ್ಲ ಅವಳಿನ ಬರಲ್ಲ, ಅವಳು ಪೀಡೆ ತೊಲಗ್ತು ಅಂತೇಳಿ ಅವ್ರ ಅತ್ತೆ ಹೇಳ್ತಾ ಇರ್ತಾಳೆ. ಹಂಗೆ ಹೇಳ್ಬೇಕಾದಾಗ ಮತ್ತೆ ಹಿಂದೆ ಬಿಟ್ಟೋಗಿ ಬಂದ್ರಲ್ಲ ಪೊಲೀಸ್ ಅಧಿಕಾರಿಗಳು, ಅವ್ರು ಹೇಳಿರೋದನ್ನ ನೆನಪು ಮಾಡ್ಕೊತಾಳೆ. ಅವಳಿಲ್ಲ ಅಂತಂದರೆ ನಿಮ್ಮ ಜವಾಬ್ದಾರಿ ಹಾಗೆ ಹೀಗೆ ಅಂತೇಳಿ ಹೇಳಿರ್ತಾರಲ್ವ, ನಾವು ಎಂಕ್ವೈರಿ ಬೇರೆ ಬರ್ತೀವಿ ಅಂತೇಳ್ಬಿಟ್ಟು. ಸೊ ಅದನ್ನು ನೆನಪು ಮಾಡಿಕೊಂಡು ಸರಳ ಅವಳು ಹುಡುಕ್ಲೇಬೇಕು ಅಂತೇಳಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಎಲ್ಲೋದ್ಲಪ್ಪ, ಏನಪ್ಪ, ನಿಂದು ತಲೆ ಉಂಡಿ ಕೊಡ್ತೀನಿ ಅಂತೇಳಿ ಕೈ ಮುಕ್ಕೊತಾಳೆ. ಅಮ್ಮ ನನಗೆ ಕೂದಲಂದರೆ ತುಂಬ ಇಷ್ಟಮ್ಮ, ನಂದ್ಯಾಕಮ್ಮ ಕೊಡ್ತೀಯ ಅಂತೇಳಿ ಮಗಳಿಗೆ ಕೇಳ್ತಾಳೆ. ಆಮೇಲೆ ಚಂದದ ಕೊಡ್ತೀನಿ ಅಂತೇಳಿ ಕೈ ಮುಕ್ಕೋತಾಳೆ. ಸೊ ಇನ್ನು ಅವ್ರ ಗಂಡನೂ ಹೊರಗಡೆ ಬಂದ ತಕ್ಷಣ ರಾಣಿ ಎಲ್ಲೋದ್ಲು ಅಂತ ಕೇಳಿದಾಗ, ಎಲ್ಲೂ ಕಾಣಿಸ್ತಿಲ್ಲ ರೀ ಅವಳು, ಇಲ್ಲೆಲ್ಲ ಕಡೆನೂ ಹುಡುಕ್ತೆ ಅಂತ ಅಂದಾಗ, ಒಳಗಡೆ ಎಲ್ಲ ಹುಡುಕ್ತಾ ಅಂತೇಳಿ ಸತ್ಯ ಹೇಳಿದಾಗ, ಹೌದು ಎಲ್ಲ ಕಡೆನೂ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತೇಳಿ ಪ್ರತಿಯೊಂದು ಕಡೆನೂ ಹುಡುಕ್ತಾ ಇರ್ತಾರೆ. ಆದರೆ ಅಲ್ಲಿ ರಾಣಿ ಸಿಗೋದೇ ಇಲ್ಲ. ತುಂಬಾ ಟೆನ್ಷನ್ ಶುರುವಾಗ್ಬಿಡುತ್ತೆ. ಇಲ್ಲಿ ಅಂತೂ ಸರಳಾಗೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೇನು ಇಲ್ಲಿ ಮಗಳ ಹತ್ರ ಹೇಳ್ತಾ ಇರ್ತಾಳೆ, ರಾಣಿ ಸಿಗಲೇಬೇಕು ಅಂತ ಹೇಳಿಬಿಟ್ಟು. ಇನ್ನು ರಾಣಿ ಏನು ಮಾಡಿರ್ತಾಳೆ ಅಂದರೆ, ಗಲ್ಗಂಟೆ ಸೌಂಡ್ ಕೇಳಿಬಿಟ್ಟು, ಅಂದರೆ ಗಂಟೆ ಸೌಂಡು, ಒಂದು ದೇವಸ್ಥಾನಕ್ಕೆ ಬಂದುಬಿಟ್ಟಿರ್ತಾಳೆ ಹುಡುಗಿ. ಅವಳಿಗೆ ಏನಂದರೆ ಹೊರಗಡೆ ಪ್ರಪಂಚನೇ ಗೊತ್ತಿರಲ್ಲ. ಒಂದು ಮುಗ್ಧತೆ ಹುಡುಗಿ, ಏಕೆಂದರೆ 10 ವರ್ಷ ಅವಳು ಜೈಲಲ್ಲಿ ಬೆಳೆದಿರೋದ್ರಿಂದ ಅವಳಿಗೆ ಹೊರಗಡೆ ಪ್ರಪಂಚ ಹೇಗಿದೆ, ಏನು ಸಂಪ್ರದಾಯ, ಹೊರಗಡೆ ಹೇಗೆ ನಡ್ಕೊಳ್ತಾರೆ ಜನ, ಹೇಗಿರುತ್ತೆ ಅನ್ನೋದೇ ಅವಳಿಗೆ ಏನಂದರೆ ಏನೂ ಗೊತ್ತಿಲ್ಲ. ಅವಳು 10 ವರ್ಷ ಒಳಗಡೆ ಏನು ಬೆಳೆದಿದ್ಲೋ ಜೈಲು ಒಳಗಡೆ, ಅದು ಮಾತ್ರ ಗೊತ್ತು ಅವಳಿಗೆ. ಹೊರಗಡೆ ವಿಷಯ ಏನೂ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ತುಂಬ ಟೆನ್ಷನ್ನಿಂದ ಇವರಮ್ಮ ಇಲ್ಲಿ ಜೈಲಲ್ಲಿ ನಡುಕ್ತಾ ಕೂತಿರ್ತಾರೆ. ನನ್ನ ಮಗಳು ಬೇರೆ ಅಪ್ಪ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ, ಅವಳು ಇನ್ನೂ ಅಪ್ಪ ಇಲ್ವಲ್ಲ, ನನಗೂ ನನ್ನ ಮಗಳಿಗೂ, ನನಗೆ ಗಂಡ ಇಲ್ಲ, ಅವಳಿಗೆ ಅಪ್ಪ ಇಲ್ಲ, ಅದು ನಿಜನೇ ಅಲ್ವಾ, ಆ ಕಟ್ಕನ ಕೈಯಲ್ಲಿ ಯಾಕೆ ಸಿಗಬೇಕು ನನ್ನ ಮಗಳು ಅಂತ ಅಂದ್ಕೊಂಡು ನಡುಗ್ತಾ ಇರ್ತಾಳೆ ಒಂದು ಕಡೆ ಕೂತ್ಕೊಂಡು. ಇನ್ನು ಇಲ್ಲಿ ರಾಣಿ ಒಂದು ಕಡೆ ಒಳಗಡೆ ಬಂದು ಎಲ್ಲ ಸುತ್ತೂ ಹಿಂಗೆ ನೋಡ್ತಾಳೆ. ಯಾಕೆ ಅಂತಂದರೆ ಅವಳಿಗೆ ಏನೂ ಗೊತ್ತೇ ಇಲ್ಲ. ನಾನು ಹೇಳಿದ್ನಲ್ಲ ಮೊದಲೇ ಹೇಳ್ದಂಗೆ, ಅವಳಿಗೇನು ಗೊತ್ತೇ ಇಲ್ಲ. ಸೊ ಅಷ್ಟರಲ್ಲೇ ಇನ್ನು ಅವ್ರ ಅಪ್ಪ ಬರ್ತಾರೆ ಇಲ್ಲಿಗೆ. ಅವ್ರ ಅಪ್ಪ ಅಂದರೆ ಇವರೇನೇನೆ. ಸತ್ಯ ಒಂದು ಕಡೆ ಬರ್ತಾರೆ, ಎಲ್ಲ ಕಡೆ ಹುಡುಕೊಂಡು. ಅವ್ರ ಅಪ್ಪ ಯಾಕೆ ಬರ್ತಾರೆ ಅಂದರೆ, ಅವ್ರು ಯಾರನ್ನ ಹುಡ್ಕೋಕ್ಕೆ ಅಂತ ಬಂದಿರ್ತಾರೆ. ಅವರು ಕೊನೆವರೆಗೂ ನೋಡಿ ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದು ಫೈನಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನೇನು ಸತ್ಯ ಕೂಡ ಅಲ್ಲೆಲ್ಲರನ್ನೂ ವಿಚಾರಿಸ್ತಾನೆ. ಫೋಟೋ ಕೇಳ್ತಾರೆ. ಸತ್ಯನ ಹತ್ರ ಫೋಟೋ ಇರಲ್ಲ ಹುಡುಗಿದಿನ್ನ, ಫೋಟೋ ಎಲ್ಲ ತೊಗೊಳಕ್ಕೆ ಮೊನ್ನೆ ಬಿಟ್ಟೋಗಿರೋದಿನ್ನ. ಸೊ ಹಾಗಾಗಿ ಏನು ಗೊತ್ತೇ ಇರಲ್ಲ. ದೇವ್ರಿಗೆ ಬಂದು ಕೈ ಮುಗಿತಾಳೆ ರಾಣಿ. ಅಪ್ಪ ದೇವ್ರೆ, ನಾನು ಗಲ್ಗಂಟೆ ಸೌಂಡ್ ಕೇಳಿಸ್ತಲ್ವಾ, ಜೈಲಲ್ಲಿ ಊಟ ಕೊಡೋಕ್ಕೆ ಗಲ್ಗಂಟೆ ಹೊಡಿತಾರಲ್ವಾ, ಸೊ ಹಾಗಾಗಿ ನಾನು ಇಲ್ಲೆಲ್ಲೋ ಗಲ್ಗಂಟೆ ಹೊಡಿಯುತ್ತೆ ಅಂತೇಳಿ ಜೈಲ್ ಥರನೇ ನನಗೆ ಒಂಥರ ಫೀಲ್ ಆಯಿತು. ಸೊ ಹಾಗಾಗಿ ಬಂದ್ಬಿಟ್ಟಿದ್ದೀನಿ. ಓ ದೇವ್ರಾ ಹಾಗಾದರೆ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇರ್ತಾಳೆ ರಾಣಿ. ಒಂಥರ ವಿಚಿತ್ರವಾಗಿ ಇದು ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಕಾವೇರಿ ಮಾತ್ರ ತುಂಬ ನಡಿಕೊಂಡು, ತುಂಬ ಟೆನ್ಷನ್ ಮಾಡಿಕೊಂಡು, ನನ್ನ ಮಗಳು ಯಾರು ಕಣ್ಣಿಗೆ ಬೇಕಾದ್ರೂ ಬೀಳಲಿ, ಆ ಕಟ್ಕನ ಕಣ್ಣಿಗೆ ಬೀಳೋದು ಬೇಡ, ನನ್ನ ಮಗಳನ್ನ ಹೇಗೆ ನಾನು ಕಾಪಾಡ್ಕೊಳ್ಳೋದು, ಹೊರ್ಗಡೆ ಬೇರೆ ಹೋಗಿದ್ದಾಳೆ ಅವಳು, ನನ್ನ ಗಂಡನ ಕೈಲಿ ಬಿದ್ದರೆ ಏನು ಕತೆ ಅಂತ ಅವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅದೆಲ್ಲ ಹಿಂದೆ ಏನೋ ನಡೆದಿರುತ್ತೆ. ಸೊ ಹಾಗಾಗಿ ಇನ್ನು ಇಲ್ಲಿ ರಾಣಿ ಕೈ ಮುಕ್ಕೊಂಡು ನಿಂತಿರ್ತಾಳೆ ದೇವ್ರಿಗೆ. ಅಪ್ಪ ನಿನ್ನ ನೋಡೋಕ್ಕೆ ನಾನು ಬಂದಿದ್ದೀನಿ ಅಂತೇಳಿ ಒಂದು ಮಂತ್ರ ಕೂಡ ಹೇಳ್ತಾಳೆ ಅವಳು. ಸೊ ಆ ಮಂತ್ರ ಹೇಳಬೇಕಾದಾಗ ಹಿಂದೆ ಅವ್ರ ತಂದೆ ನಿಂತಿರ್ತಾನೆ. ಸೊ ಅವಳಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ ನನ್ನ ಮಗಳು ಅಂತ, ಇವನಿಗೂ ಗೊತ್ತಿಲ್ಲ ತಂದೆ ಅಂತ. ಸೊ ಅವನು ಕೂಡ ದೇವ್ರಿಗೆ ಕೈ ಮುಗಿತಾ ಇರ್ತಾನೆ. ಸೊ ಇನ್ನು ಅಷ್ಟರಲ್ಲಿ ಇಲ್ಲಿಬ್ಬರು ಜೈಲಲ್ಲಿ ಇಬ್ಬರು ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಅಂದರೆ ಆ ಪೊಲೀಸ್ ಅಧಿಕಾರಿ ಬಂದಿರ್ತಾರಲ್ವ ಬೇರೆಯವರು, ಅವ್ರ ಬಗ್ಗೆ, ಈ ಪೊಲೀಸ್ ಅಧಿಕಾರಿ ಬಂದಿದ್ದಾರಂತೆ, ತುಂಬ ಕೀಳುವ ನೋಡ್ಕೋತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಏನೋ ಕೆಡ್ದಂಗೆ ಮಾತಾಡ್ತಾ ಇರಬೇಕಾದಾಗ ಈ ಅಮ್ಮ ಕೇಳಿಸ್ಕೊಂಡು ಸಂದಲ್ಲಿ
ಲಾಟಿನ ತೊಗೊಂಡೋಗಿ ಸೌಂಡ್ ಮಾಡ್ತಾ ಇರ್ತಾಳೆ. ಏನು ಮಾತಾಡ್ಕೋತಾ ಇದ್ರಿ ಅಂತ ಅಂದಾಗ, ಏನಿಲ್ಲ ಮೇಡಮ್ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ ಅಂತ ಅವರಿಬ್ಬರು ಹೇಳ್ತಾರೆ. ನನ್ನ ಬಗ್ಗೆ ಏನು ಮಾತಾಡ್ತಿದ್ರಿ ಅಂತಂದಾಗ, ಏನಿಲ್ಲ ಮೇಡಮ್ ನೀವು ಬಂದ್ರಲ್ವಾ ಸೊ ಹಾಗಾಗಿ ತುಂಬ ಖುಷಿ ಆಯಿತು ಅಂತಂದಾಗ, ಸುಳ್ಳು ಹೇಳ್ಬೇಡ್ರಿ ಅದೇನು ಮಾತಾಡ್ತಿದ್ರಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಿಲ್ಲ ಮೇಡಮ್ ಸುಮ್ಮನೆ ಆಗಿ ಇದ್ದೀವಿ ಅಂತ ಹೇಳಿದಾಗ, ಹೌದು ನಾನು ಬಂದಾಳಿದೆ ನೋಡ್ತಾ ಇದ್ದೀನಿ ಜೈಲಲ್ಲಿ, ಏನಾಗಿದೆ ಎಲ್ಲ ಯಾರೋ ಸತ್ತೋಗಿದ್ದಾರೆ ಅನ್ನೋ ಥರ ಇದ್ದೀರಲ್ಲ ಎಲ್ಲರೂ ಸೇರಿಕೊಂಡು ಅಂತ, ಯಾಕೆ ಅಂತ ಹೇಳಿ ಕೇಳಿದಾಗ ಅವಾಗ ಅಲ್ಲಿರೋರು ಹೇಳ್ತಾರೆ, ಮೇಡಮ್ ಇಲ್ಲಿ ಕಾವೇರಿ ಮಗಳಿಗೆ ಮಗಳು ಹುಟ್ಟಿದ್ಲು, ಅವಳು ಜೈಲಿಂದ 10 ವರ್ಷ ರೂಲ್ಸ್ ಇತ್ತು ಅಷ್ಟೇ, ಅವಳು ಹೊರಟೋದ್ಲು ಆಚೆ ಕಡೆ, ಅದಕ್ಕೆ ಫೀಲ್ ಆಗಿತ್ತು, ಅದಕ್ಕೆ ಹಿಂಗಿದ್ದೀವಿ ಅಂತ ಹೇಳಿದಾಗ ಅವಾಗ ಪ್ಲಸ್ ಪಾಯಿಂಟ್ ಆಗುತ್ತೆ ಆ ಪೊಲೀಸ್ ಅಧಿಕಾರಿಗೆ. ಸೊ ಇನ್ನು ಇಲ್ಲಿ ಸತ್ಯ ಬಂದ್ಬಿಟ್ಟು ಎಲ್ಲರನ್ನ ಫೋಟೋ ಕೊಡು ಅಂತಲೇ ಕೇಳ್ತಾ ಇರ್ತಾರೆ. ಇಲ್ಲೋ ಭಯಂ ಏನಂತಾರೆ ಅಂತಂದರೆ, ನೋಡಪ್ಪ ಮಕ್ಕಳು ಕಳ್ಳರು ಜಾಸ್ತಿ ಆಗಿದ್ದಾರೆ, ಯಾಕಪ್ಪ ಈ ರೀತಿ ಬಿಟ್ರಿ ಮಕ್ಕಳನ್ನ, ಯಾರನ್ನ ಎತ್ಕೊಂಡ್ರೆ ಏನಪ್ಪ ಗತಿ, ಫಸ್ಟ್ ಹೋಗಿ ಹುಡ್ಕೊಳ್ಳಿ ಅಂತೇಳಿ ಒಬ್ಬ ಅಜ್ಜಿ ಹೇಳ್ತಾರೆ. ಫೋಟೋನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಕಂಪ್ಲೇಂಟ್ ಕೊಡು ಅಂತ ಕೂಡ ಹೇಳ್ಕೊಡ್ತಾರೆ. ಅವಾಗ ಸತ್ಯಣ್ಣ ಒಂದೇ ಯೋಚನೆ ಮಾಡೋದು, ನನ್ನ ತಂಗಿ ನನ್ನ ಜವಾಬ್ದಾರಿಗೆ ಕಳಿಸಿದ್ದಾಳೆ, ಅವಳ ಮಗಳು ಇಲ್ವೋ ನನಗೇನು ಗೊತ್ತಿಲ್ಲ, ಆದರೆ ತುಂಬ ಮುಗ್ಧತೆ ಹುಡುಗಿ, ಎಲ್ಲ ನನ್ನ ತಂಗಿ ಥರನೇ ಕ್ಯಾರೆಕ್ಟರ್ ಕೂಡ ಇದೆ ಅವಳಿಗೆ. ಸೊ ಅದು ಏನೇ ಆಗಿರಲಿ ಕೂಡ ನನ್ನ ಮನೆ ನಂಬ್ಕೊಂಡು ಆ ಮಗುನ ನಾವು ಕರ್ಕೊಂಡಿದ್ದೀವಿ, ಅವಳ ಸಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಅವಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂಥೇಳಿ ಸತ್ಯಣ್ಣ ತುಂಬ ಟೆನ್ಷನ್ ಮಾಡ್ಕೊತಾರೆ. ಇನ್ನು ಚಂದು ಕೂಡ ಅಷ್ಟೇ ಅಲ್ಲಿ ಬಂದ್ಬಿಟ್ಟು ಹುಡುಕಿ ಎಲ್ಲ ಕಡೆನೂ ಅಪ್ಪ ಎಲ್ಲೂ ಸಿಗಲಿಲ್ಲಪ್ಪ ಅಂತ ಕೂಡ ಹೇಳ್ತಾನೆ. ಅಲ್ಲ ಕಣೋ ಒಳಗಡೆ ಹೋಗೋಣ ಬಾರ, ದೇವಸ್ಥಾನದ ಒಳಗಡೆ ಏನಾದರೂ ಇರ್ತಾಳ ಅಂತೇಳಿ ಸತ್ಯಣ್ಣ ಚಂದು ಇಬ್ಬರು ಒಳಗಡೆ ಓಡಿ ಬರ್ತಾ ಇರ್ತಾರೆ. ಸೊ ಇನ್ನು ಅಷ್ಟರಲ್ಲೇ ಇಲ್ಲಿ ಮೇಲಧಿಕಾರಿಗೆಲ್ಲ ಹೇಳ್ತಾ ಇರ್ತಾರಲ್ವ, ಈ ರೀತಿ ಒಂದು ಮಗು ಹುಟ್ಟಿತ್ತು, 10 ವರ್ಷ ಮಾತ್ರ ಅದಕ್ಕೆ ಕಾನೂನು ಪ್ರಕಾರ ಇದ್ದಿದ್ದು, ಅವಳು ಹೊರಗಡೆ ಓದಾಳಿದ ತುಂಬ ಫೀಲ್ ಆಗಿದೆ, ಕಾವೇರಿಗೆ ಮಗಳು ಹುಟ್ಟಿದ್ಲಾ ಅಂತೇಳಿ ಆ ಪೊಲೀಸ್ ಕೇಳ್ತಾ ಇರ್ತಾಳೆ. ಹೌದು ಮಗಳು ಹುಟ್ಟಿದ್ಲು ಅಂತ ಹೇಳಿದಾಗ ಅವಾಗ ಕಾವೇರಿ ಮಗಳಾಗಿದ್ದಾಳ, ಹಾಗಾದರೆ ಒಂದು ಸರಿ ಕಾವೇರಿ ಗಂಡ ನನಗೆ ಕೈ ತುಂಬ ದುಡ್ಡು ಕೊಟ್ಟಿದ್ನಲ್ವಾ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳ್ಬಿಟ್ಟು, ಈಗ ಇದೇ ಪಾಯಿಂಟ್ನ ತೊಗೊಂಡೋಗಿ ಅವ್ನಿಗೆ ಹೇಳಿದರೆ ಚೆನ್ನಾಗಿ ದುಡ್ಡು ಕೊಡ್ಬೋದಲ್ಲ ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ. ಸೊ ಇಲ್ಲೇನೋ ಟ್ವಿಸ್ಟ್ ಇದೆ, ಕಾವೇರಿ ಗಂಡ ಒಳ್ಳೆನೋ ಕೆಟ್ಟೋನೋ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನು ಇಲ್ಲಿ ಕಾವೇರಿ ಗಂಡ ಕೈ ಮುಗಿತಾ ಇರ್ತಾನೆ. ಮತ್ತು ಇಲ್ಲಿ ಪೂಜಾರಪ್ಪ ತೀರ್ಥ ಕೊಡೋಕ್ಕೆ ಅಂತ ಬರ್ತಾನೆ ರಾಣಿಗೆ, ಅವಳಿಗೆ ಕೈ ಇಟ್ಕೊಳ್ಳೋಕ್ಕೆ ಬರಲ್ಲ. ಬಟ್ ಏನು ಗೊತ್ತಾ, ಅವಳಿಗೆ ಏನು ಗೊತ್ತೇ ಇಲ್ಲ, ನಾನು ಮೊದಲೇ ಹೇಳ್ದಾಗೇ ಅವಳಿಗೇನು ಗೊತ್ತೇ ಇರಲ್ಲ. ಈಗ ತೀರ್ಥ ಹಿಡಿಯೋಕ್ಕೆ ಬರ್ತಾ ಇರಲ್ವಲ್ಲ ಕೈ, ಅಷ್ಟರಲ್ಲೇ ಇನ್ನು ಅವ್ರ ಅಪ್ಪನೇ ಬಂದುಬಿಟ್ಟು ಅವಳಿಗೆ ತೀರ್ಥ ಹೇಗೆ ಇಟ್ಕೊಳ್ಳೋದು ಅಂತ ತೋರಿಸ್ತಾನೆ. ಇದೆ ಅಲ್ವಾ ಕರಳು ಅನ್ನೋದು. ನನಗೆ ಈ ಸೆಂಟಿಮೆಂಟ್ ಎಲ್ಲ ನೋಡ್ತಿದ್ರೆ ನಿಜವಾಗೂ ಕಣ್ಣೀರು ಬಂದುಬಿಡ್ತು ಒಂದು ಕ್ಷಣ. ಸೊ ಅಲ್ಲಿ ಒಳಗಡೆ ಕಾವೇರಿ ನೊಂದ್ಕೊತಾ ಇದ್ದಾಳೆ, ನನ್ನ ಮಗಳನ್ನ ಯಾರು ನೋಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಆದರೆ ದೇವರಿಲ್ಲಿ ಒಳ್ಳೆ ಮನಸ್ಸಿಗೆ ಅವ್ರ ಅಪ್ಪನೇ ಬಂದು ಕೈ ತೀರ್ಥ ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದಾನೆ. ಇದೆ ಅಲ್ವಾ ಒಂದು ಕಳ್ಳು ಸಂಬಂಧ ಅನ್ನೋದು. ಸೊ ಅವಳು ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾಳೆ, ಯಾರು ನನ್ನ ಹಿಂದೆ ಹಿಡ್ಕೊಂಡಿದ್ದು ಅಂತ. ಅವ್ನು ಹಿಡ್ಕೊಂಡು ತೋರಿಸ್ಬಿಟ್ಟು ಒಂದು ಫೋನ್ ಬರುತ್ತೆ, ಹೊರಟೋಗ್ಬಿಡ್ತಾನೆ. ಅವಳು ತೀರ್ಥ ಹಾಕ್ಸ್ಕೊಂಡು ಕುಡಿತಾಳೆ. ಇನ್ನು ಹೊರಗಡೆ ಬಂದಾಗ ಇಲ್ಲಿ ಭಿಕ್ಷುಕರು ಇರ್ತಾರೆ ಒಂದು ಸ್ವಲ್ಪ ಜನ. ಇಲ್ಲಿ ನಮ್ಮ ಮಾವನ ಮನೆ ಗೊತ್ತಾ ಅಂತೇಳಿ ಕೇಳಿದಾಗ, ಯಾರ್ದು ಮಾವನ ಮನೆ ಏನು ಅಂತೆಲ್ಲ ಕೇಳಿದಾಗ, ಈ ರೀತಿ ನಮ್ಮ ಮಾವ ಅಂತೇಳಿ ಹೆಸ್ರು ಹೇಳಲ್ಲ ಅವಳಿಗೆ, ಗೊತ್ತಿದ್ರೆ ತಾನೇ ಅವ್ರ ಮಾವನ ಹೆಸ್ರು ಹೇಳೋದು. ಇವರು ಭಿಕ್ಷುಕರು ಅಂದರೆ ದೊಡ್ಡ ಕಳ್ರಿ ಇವರು, ಮಕ್ಕಳೆಲ್ಲ ತೊಗೊಂಡೋಗ್ಬಿಟ್ಟು ಕಿಡ್ನಾಪ್ ಮಾಡಿ ಭಿಕ್ಷೆ ಬೇಡಕ್ಕೆ ಇಡೋವಂಥ ಕಳ್ರಿ ಇವರು. ರೌಡಿ ಶೀಟರ್ಸ್ ಎಲ್ಲ ಬಂದಿರ್ತಾರೆ ಅಲ್ಲಿಗೆ, ನೋಡಿ ಇವನು ರೌಡಿನೇನೆ. ಸೊ ಇವಳ ಕರ್ಕೊಂಡೋಗ್ಬಿಟ್ಟು ಭಿಕ್ಷೆ ಬೇಡಕ್ಕೆ ಇಡಬೇಕು ಅನ್ನೋದು ಇವ್ರ ಉದ್ದೇಶಗಳಾಗಿರ್ತವೆ. ಸೊ ಇನ್ನೇನು ಸತ್ಯ ಒಳಗಡೆ ಬಂದ್ಬಿಟ್ಟು ಎಲ್ಲ ಕಡೆ ಪರದಾಡ್ತಾ ಇರ್ತಾನೆ, ದೇವ್ರಿಗೆ ಕೈ ಮುಗಿತಾನೆ, ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಮಗು ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಅವಳು ನನ್ನ ತಂಗಿ ಮಗಳು ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ತಂಗಿ ಮಗಳ ಥರನೇ ಕ್ಯಾರೆಕ್ಟರ್ ಇದೆ ಅವಳಿಗೆ. ಸೊ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಅವಳ ಸಿಗೋ ಥರ ಮಾಡು ಭಗವಂತ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಇರ್ತಾನೆ ದೇವ್ರನ್ನ. ಇನ್ನು ಎಲ್ಲ ಬೇಡ್ಕೊಂಡಿದ್ದಾದಮೇಲೆ ತುಂಬ ಫೀಲ್ ಆಗ್ತಾ ಇರುತ್ತೆ, ನನ್ನ ತಂಗಿ ಅಂತೂ ಆಗೋದ್ಲು, ತಂಗಿ ಮಗಳಾದರೂ ಹುಡುಕಿ ನನಗೆ ಒಂದು ಅವಕಾಶ ಕೊಡು ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಕಡೆ ಹುಡ್ಕಾಡ್ಬೇಕಾದಾಗ ಅಲ್ಲಿ ಎಷ್ಟೇ ಹುಡ್ಕಾಡಿದ್ರೂ ಸಿಗ್ತಾರಲ್ಲ, ಅವಳು ಅಲ್ಲೆಲ್ಲೇ ಇರ್ತಾಳೆ ಆದರೂ ಗೊತ್ತಾಗ್ತಾ ಇರಲ್ಲ. ನೋಡಿ ಈ ಕಡೆ ಬರಬೇಕಾದಾಗ ಅಲ್ಲೇ ನಿಂತಿರ್ತಾನೆ ಕಾವೇರಿ ಗಂಡ. ಸೊ ಇನ್ನೇನು ಇಲ್ಲಿ ಭಿಕ್ಷುಕರು ಬೇರೆ ಸಿಕ್ಕೋಗ್ಬಿಟ್ಟಿದ್ದಾಳೆ ರಾಣಿ. ಇಲ್ಲಿ ಸ್ವಲ್ಪ ಜನ ಬಂದುಬಿಟ್ಟು ಅಲ್ಲಿ ಕಾವೇರಿ ಗಂಡನ ಹತ್ರ ರೌಡಿಗಳು ಅವರು ಕೂಡ ಇವ್ರು ಸಿಕ್ಕಿದ್ನಾ ಅಂತೇಳಿ ಕೇಳ್ತಾರೆ. ಇಲ್ಲ ಸಿಕ್ಕಿಲ್ಲಣ್ಣ, ಎಲ್ಲ ಕಡೆ ಪರದಾಡಿದ್ವಿ, ಅವರು ಕೂಡ ಯಾರನ್ನ ಹುಡ್ಕಕ್ಕೆ ಬಂದಿದ್ದಾರೆ ಇಲ್ಲಿ. ಇನ್ನೇನು ರಾಣಿನ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಭಿಕ್ಷೆ ಬಿಡಕ್ಕೆ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ಸೊ ಇನ್ನೇನು ನಿಮ್ಮ ಮಾವನ ಹೆಸ್ರೇನು ಎತ್ತ ಏನು ಅಂತೆಲ್ಲ ಕೇಳಿದಾಗ, ನನ್ನ ಬಿಟ್ಟು ಬರಲ್ವಾ, ಯಾಕೆ ಇಲ್ಲೇ ಕುಂಡ್ರಿಸ್ಕೊಂಡಿದ್ದೀರಾ ಇನ್ನು ಅಂತೇಳಿ ರಾಣಿ ಕೇಳ್ತಾಳೆ. ಒಂದು ಸ್ವಲ್ಪ ತಿರಿ ಹೋಗೋಣ ಅಂತೇಳ್ಬಿಟ್ಟು ಆ ಅಮ್ಮ ಹೇಳ್ತಾ ಇರ್ತಾಳೆ.
ಒಬ್ರು ಯಾರೋ ಬಂದು ಭಿಕ್ಷೆ ಹಾಕಿ ಹೋಗ್ತಾರೆ. ಆ ಅಮೌಂಟ್ನ ತೊಗೊಂಡೋಗಿ ಅಂಕಲ್ ಇರಿ ಯಾಕೆ ನನಗೆ ₹1 ಅಮೌಂಟ್ ಕೊಡ್ತೀರಲ್ಲ ನೀವು ಅಂತೇಳಿ ವಾಪಸ್ ಕೊಡೋಕೆ ಹೋಗ್ತಾಳೆ. ಆ ಭಿಕ್ಷುಕಿ ಫಸ್ಟ್ನೇ ಭಿಕ್ಷುಕನ್ನೇ ಹಿಂಗೆ ಮಾಡಿಬಿಟ್ಲಲ್ಲ ಇವಳು. ಅಂದರೆ ಫಸ್ಟ್ನೇ ಅಮೌಂಟ್ ಬಂದ ತಕ್ಷಣವೇ ಇವಳು ಸರಿಯಾಗಿ ಇದ್ದಾಳೆ ಅಂತ ಹೇಳ್ಬಿಟ್ಟು ನಮ್ಮ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾಳೆ ಅಂತ ಆ ಅಮ್ಮ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಇನ್ನು ಆ ಮಗು ವಾಪಸ್ ಕೊಟ್ಟೇ ಬಿಟ್ಲು. ನೀನು ಒಂದು ಕೆಲಸ ಮಾಡು, ಇಲ್ಲಿ ಕೂತ್ಕೋಬೇಡ, ಹೋಗಿ ಕೂತ್ಕೋ ಅಂತೇಳಿ ಹೇಳ್ಕೊಡ್ತಾರೆ ಆ ಮಗುಗೆ. ಮತ್ತು ಇನ್ನೊಬ್ಬ ಎಮ್ಮ ಇರ್ತಾಳಲ್ವ, ಆ ಎಮ್ಮ ಕರ್ಕೊಂಡೋಗಿ ಇನ್ನೊಂದು ಕಡೆ ಕುಂಡ್ರಿಸ್ತಾರೆ ಭಿಕ್ಷೆ ಬಿಡೋಕ್ಕೆ ರಾಣಿನ. ಇನ್ನು ಅಲ್ಲಿ ಕೂತ್ಕೋತಾಳೆ ಮಗು. ಪಾಪ ಅವಳಿಗೆ ಏನು ಗೊತ್ತಾಗೋದಿಲ್ಲ. ಅಲ್ಲಿ ರೌಡಿ ಬೇರೆ ನಿಂತಿರ್ತಾನೆ, ಆ ಮಗುನೇ ನೋಡ್ಕೊಂಡು ನಿಂತಿರ್ತಾನೆ ಎತ್ಕೊಂಡು ಹೋಗೋಕ್ಕೆ ಅಂತೇಳಿ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದ್ಬಿಟ್ಟು ಹಿಂಗೆ ಕೈ ಹಾಕ್ತಾನೆ ಹೆಗ್ಲ ಮೇಲೆ. ಹಿಂದಕ್ಕೆ ತಿರುಗ್ತಾರೆ. ಏನು ಇನ್ನು ಹಳೆ ಚಾಳಿನ ಬಿಟ್ಟಿಲ್ವಾ, ಅದೇ ಚಾಳಿಲೇ ಇದ್ದೀರಾ ಅಂತೇಳಿ ಕೇಳ್ತಾ ಇರ್ತಾನೆ. ಇಲ್ಲ ಬಿಟ್ಟಿದ್ದೀವಿ ಅಂತೇಳಿ, ನಿಮ್ಮ ಗ್ಯಾಂಗ್ನೆಲ್ಲ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ಕೂಡ ಹೇಳ್ತಾರೆ. ಇನ್ನು ಅಷ್ಟರಲ್ಲೇ ಮುಗ್ಧತೆ ಮಗು ಅಲ್ಲಿ ನಿಂತ್ಕೊಂಡು ಒಂದು ಹತ್ರ ನಿಂತಿರ್ತಾಳೆ. ಮೇಲೆ ಒಂದು ಇದನ್ನ ಕಟ್ಟಿರ್ತಾರೆ, ಅಂದರೆ ಒಂದು ದೇವ್ರದ್ದು ವಿಗ್ರಹದ್ದು ಒಂದು ಕಟ್ಟಿರಬೇಕಾದಾಗ ಅಲ್ಲೇ ನಿಂತಿರ್ತಾಳೆ ಆ ಮಗು. ಕಾವೇರಿ ಅಂತೂ ನಡ್ಗೋಗಿ ಬಿಟ್ಟಿರ್ತಾಳೆ. ಏನಾಗ್ತಾಳೋ ನನ್ನ ಮಗಳು, ಏನು ಕತ್ತಿಯೋ ಹೊರ್ಗಡೆ ಅಂತ. ಅವಳಿಗೆ ತುಂಬ ಟೆನ್ಷನ್ ಆಗಿರುತ್ತೆ. ನನ್ನ ಗಂಡನ ಕೈಲಿ ಎಲ್ಲಿ ಬೀಳ್ತಾಳೋ, ಆ ಕೆಟಗರ ಕೈಲಿ ಎಲ್ಲಿ ಬೀಳ್ತಾಳೋ ಅಂತ ಹೇಳ್ಬಿಟ್ಟು. ಅಲ್ಲಿ ಮೇಲೆ ಕಟ್ಟಿರ್ತಾರಲ್ವ, ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಬಿದ್ದೋಗೋ ಚಾನ್ಸಸ್ ಇದ್ದಾಗ ಏನು ಮಾಡ್ತಾನಂದರೆ ಕಾವೇರಿ ಗಂಡ, ಅಂದರೆ ರಾಣಿಯರಪ್ಪ ಬಂದು ಕಾಪಾಡಿಬಿಡ್ತಾನೆ ಮಗುನ. ದಿಮ್ನೆಗೆ ತಗ್ಗೋಬಿಡ್ತಾಳೆ. ಇಲ್ಲಿ ಒಂದು ಕಳ್ಳು ಬಳ್ಳು ಸಂಬಂಧ ಅಂದರೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದು ಕಾಪಾಡಿ ಆಯಿತು. ಸೊ ಏನೇ ಆದರೂ ಕೂಡ ಒಂದು ಕಳ್ಳು ಅನ್ನೋದು ಇರುತ್ತಲ್ವ. 2 ಸರಿ ಮಗಳನ್ನ ಇವತ್ತು ಕಾಪಾಡ್ದ ತಂದೆ ಅನ್ನೋನು. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ಡೈಲಿ ನೋಡ್ತಾ ಹೋಗಿ ಈ ಸ್ಟೋರಿ ತುಂಬಾ ಚೆನ್ನಾಗಿದೆ. ನನಗೆ ಒಂದು ಮನಸ್ಸು ಹಿಡಿಸಿರೋಂಥ ಸ್ಟೋರಿ ಇದು. ಮೊದಲೆಲ್ಲ ಬರೀ ಲವ್ ಸ್ಟೋರಿನೇ ಫ್ಯಾಮಿಲಿ ಸೆಂಟಿಮೆಂಟ್ ಸ್ಟೋರಿ ಹಾಕಿದ್ದೆ ಯಜಮಾನ ಇಷ್ಟು ದಿನ. ಇದು ತಂದೆ ಮಗಳ ಕತೆ, ಹಾಗೆಯೇ ತಾಯಿ ಕತೆ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಹೋಗಿ ಡೈಲಿ ಅಂತ ಹೇಳ್ತಾ ಥ್ಯಾಂಕ್ ಯು.